ಇದು ಟ್ಯೂಸ್ಡೇ ಮಾರ್ನಿಂಗ್. ಸೊ ಇವತ್ತು ಕೊತ್ಕಾಯಿ ಸಾಂಬಾರು ಮಾಡ್ತಾ ಇರೋದು. ಅದಕ್ಕೆ ಅದು ಮರಾಠಿ ಸ್ಟೈಲ್ನಲ್ಲಿ ಮಾಡ್ತಾ ಇರೋದು. ಬೇಕಂದರೆ ಬದನೆಕಾಯಿನ ಸ್ಕಿಪ್ ಕೂಡ ಮಾಡ್ಬೋದು, ಹಾಕ್ಕೊಳ್ಳಬಹುದು. ಇದಕ್ಕೆ ಅವರೆಕಾಳು, ಅಲಸಂದೆ ಕಾಳು, ಕಾಬೂಲ್, ಹುರುಳಿಕಾಳು ಇಷ್ಟು ಹಾಕಿದ್ದಾರೆ. ಜೊತೆಗೆ ಬೇಳೆನೂ ಹಾಕಿದ್ದಾರೆ. ಫಸ್ಟು ಬೇಳೆ ನೀರಲ್ಲಿ ಬೇಯಕ್ಕೆ ಹಾಕಬೇಕು. ಸ್ವಲ್ಪ ಎಣ್ಣೆ ಬಿಟ್ಟರೆ ಅದು ಕಟ್ ಚೆನ್ನಾಗಿ ಬೀಳುತ್ತೆ ಅಂತಾರೆ. ಆಮೇಲೆ ಅದೇನೇನು ಕಾಳು ನಾವು ಹೇಳಿದ್ವಿ ಅದೆಲ್ಲ ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡಿ. ಈ ಕಡೆ ಬಾಣಲಿಲಿ ಈರುಳ್ಳಿನ ಸ್ವಲ್ಪ ಬ್ರೌನಿಷ್ ಆಗೋ ತನಕ ಹುರ್ಕೊಳ್ಳಿ. ಅದಾದಮೇಲೆ ಕುದೀತಿರೋ ನೀರು, ಅದೇ ಕಾಳೆಲ್ಲ ಕುದಿಸ್ತಿದ್ದೀವಲ್ಲ, ಆ ನೀರಿಗೆ ಕಟ್ ಮಾಡಿರೋ ಕೊತ್ಕಾಯಿನ ಎಲ್ಲ ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡಿ. ಅದಾಗಲಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಬಿಡಿ. ಆಮೇಲೆ ಒಂದು ಜಾರ್ನಲ್ಲಿ ಸಾಂಬಾರು ಪೌಡರ್, ಆಮೇಲೆ ಈರುಳ್ಳಿ, ಹುರಿದಿರೋ ಈರುಳ್ಳಿ, ಕೊಬ್ಬರಿ, ಟೊಮ್ಯಾಟೊ, ಕೊತ್ತಂಬರಿ ಇದೆಲ್ಲ ಹಾಕ್ಬಿಟ್ಟು ರುಬ್ಕೊಳ್ಳಿ. ಆಮೇಲೆ ಈ ಕಡೆ ಅದು ಬೆಂದಿದೆಯಾ ನೋಡಿ, ಅದು ತಳ ಹಿಡಿದೇ ಇರೋ ಥರ ಆವಾಗವಾಗ ಆಡಿಸ್ತಿರ್ಬೇಕು. ಅದಾದಮೇಲೆ ಏನು ವೆಜಿಟೇಬಲ್ಸ್ನ ನಾವು ಕಟ್ ಮಾಡ್ಕೊಂಡಿದ್ದೀವಿ ಅದನ್ನೆಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಅದು ಕೂಡ ಬೇಯೋ ತನಕ ಬಿಡಬೇಕು. ಮತ್ತು ಇದೆಲ್ಲ ತಿರುಗಿಸಾದ್ಮೇಲೆ ಹೆಚ್ಚಿರೋ ಟೊಮ್ಯಾಟೊನ ಇದಕ್ಕೆ ಹಾಕಬೇಕು ಆ್ಯಂಡ್ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಇದು ಅನ್ನ ಜೊತೆ ಮತ್ತು ದೋಸೆ ಜೊತೆ ಎಲ್ಲ ತಿನ್ನೋಕ್ಕೆ ಸೂಪರಾಗಿರುತ್ತೆ, ಪರಾಟ ಜೊತೆ. ಇದಕ್ಕೆ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಮಸಾಲ ಹಾಕಬೇಕು. ಏನು ನಾವು ಮಸಾಲ ರುಬ್ಕೊಂಡಿದ್ವಿ ಅದನ್ನು ಹಾಕಬೇಕು. ಹಾಕಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ. ಒಂದು 10 ನಿಮಿಷ ಆದಮೇಲೆ ನೆನೆಸಿದ ಹುಣಸೆ ಹಣ್ಣಿನ ರಸನ ಅದಕ್ಕೆ ಬಿಡಿ. ಇವತ್ತು ಸಂಜೆ ಮಳೆ ಬಂದಿದ್ದರಿಂದ ಮನೇಲಿ ಏನಾದರೂ ತಿನ್ನಕ್ಕೆ ಮಾಡಿ ಅಂತ ಅಂತಿದ್ರು, ಸ್ನ್ಯಾಕ್ಸ್ ಥರ. ಸೊ ಅದಕ್ಕೆ ಚುರುಮುರಿ ಮಾಡಿದ್ದೆ. ಆ್ಯಕ್ಚುಲಿ ಇದು ಒಂದು ಸತಿ ತಲಕಾಡಿಗೆ ಹೋದಾಗ ಅಲ್ಲಿ ತಿಂದಿದ್ದು. ಅದೇ ಥರ ಮಾಡಬೇಕು ಅಂತ ನಮ್ಮ ಭಾವ ನಮ್ಮ ಅಕ್ಕಂಗೆ ಹೇಳಿದ್ದಕ್ಕೆ ಅವಳು ಮಾಡಿದ್ಲು. ಎಕ್ಸಾಕ್ಟ್ ಅದೇ ಥರ ಬಂದಿತ್ತು ಚುರುಮುರಿ. ಹೇಗೆ ತಿಂದಿದ್ವಿ ತಲಕಾಡಿನಲ್ಲಿ ಅದೇ ಥರ ಇತ್ತು. ಸೊ ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ ಸಾಂಬಾರಿಗೆ. ಎಣ್ಣೆ, ಸಾಸಿವೆ, ಕರಿಬೇವು, ಆನಿಯನ್ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಆನಿಯನ್ ಬ್ರೌನಿಷ್ ಆಗೋ ತನಕ ಬಾಡಿಸ್ಕೊಬೇಕು. ಆಮೇಲೆ ಅದನ್ನು ಸಾಂಬಾರಿಗೆ ಮಿಕ್ಸ್ ಮಾಡಿ ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಡಿ. ನೆಕ್ಸ್ಟ್ ಈಗ ಚುರುಮುರಿ ಮಾಡಿದ್ವಿ ಅನ್ನಲ್ಲ, ಅದ್ರ ರೆಸಿಪಿ ಹೇಳ್ತೀನಿ. ಸೊ ಫಸ್ಟು ಜಾರ್ಗೆ ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ಚುರುಮುರಿಗೆ ಏನೇನು ಬೇಕು, ಏನೇನು ಯೂಸ್ ಮಾಡ್ತೀವಿ ಎಲ್ಲನೂ ಆ್ಯಡ್ ಮಾಡಿ. ನಾವು ಇದಕ್ಕೆ ರಾ ಮ್ಯಾಂಗೋ ಕೂಡ ಆ್ಯಡ್ ಮಾಡಿದ್ದೀವಿ. ಮ್ಯಾಂಗೋ ಸೀಸನ್ ಆದ್ದರಿಂದ ಮ್ಯಾಂಗೋ ಆ್ಯಡ್ ಮಾಡಿದ್ವಿ. ಫಸ್ಟು ಕಡಲೆಪುರಿಗೆ ಕಡಲೆಕಾಯಿ ಬೀಜ, ಮ್ಯಾಂಗೋ, ಆನಿಯನ್, ಕ್ಯೂಕಂಬರ್, ಟೊಮ್ಯಾಟೊ, ಸಾಲ್ಟ್, ಚಿಲ್ಲಿ ಪೌಡರ್, ಆಮೇಲೆ ಅದೇನು ಮಸಾಲ ರುಬ್ಕೊಂಡಿದ್ವಿ ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಳೆ ಬಂದಿದ್ದರಿಂದ ಹೊರ್ಗಡೆಯಿಂದ ಏನೂ ತರೋಕ್ಕೋಗಿಲ್ಲ, ಏನು ಮನೇಲಿತ್ತು ಅದನ್ನೇ ಯೂಸ್ ಮಾಡಿದ್ದೀವಿ. ಸೇವ್ ಕೂಡ ಹಾಕಿದ್ದೀನಿ ಲಾಸ್ಟ್ನಲ್ಲಿ. ಸೊ ಇದನ್ನು ಟ್ರೈ ಮಾಡಿ ಮನೇಲಿ. ಆ್ಯಂಡ್ ಸೊ ಈ ಹಲಸಿನಣ್ಣು, ಕೊಟ್ಕಾಯಿ, ಮ್ಯಾಂಗೋ ಇದೆಲ್ಲ ಲಾಸ್ಟ್ ನಮ್ಮ ಊರಿಗೆ ಹೋಗಿದ್ವಲ್ಲ ಅಲ್ಲಿಂದ ತೊಗೊಂಬಂದಿದ್ರಲ್ಲೇ ಇದೆಲ್ಲ ಮಾಡಿರೋದು. ಅದರೆಲ್ಲ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀವಿ.